ಓಂ ನಮಃ ಶಿವಾಯ. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಓಂ ಮಂಡಳಿ. ಮುರಳಿಯ ದಿನಾಂಕ 31/8/2025. ಶಿವ ಬಾಬಾರವರ ಮಹಾವಾಕ್ಯ. ರಿವೈಸ್ ಕೋರ್ಸ್ 2/7/2021. 108ರ ಮಾಲೆಯಲ್ಲಿ ಬರುವ ಪುರುಷಾರ್ಥ. ಬ್ರಹ್ಮ ತಂದೆಯ ಸಮಾನ, ಎಲ್ಲರ ಪ್ರತಿ ಸಮಾನ ಭಾವನೆ ಹಾಗೂ ಆತ್ಮಿಕ ವೃತ್ತಿಯನ್ನು ಇಟ್ಟುಕೊಳ್ಳುವಂತಹ ನಿಶ್ಚಯ ಬುದ್ಧಿ ವಿಜಯೀ ರತ್ನಗಳ ಪ್ರತಿಯಾಗಿ, ತಂದೆಯ ಜೊತೆಗೆ ಸತ್ಯ ನಂಬಿಗಸ್ತರು ಪ್ರಾಮಾಣಿಕರಾಗಿ ನಡೆಯುವಂತಹ ಮಕ್ಕಳ ಪ್ರತಿಯಾಗಿ ಭೋಲಾನಾಥ ಶಿವತಂದೆ ಮಾತನಾಡುತ್ತಿದ್ದಾರೆ. ಒಳ್ಳೆಯದು. ಇಂದು ಬಾಪ್ತಾದ ಯಾವ ಸಭೆಯಲ್ಲಿ ಬಂದಿದ್ದಾರೆ? ಇಂದಿನ ಸಭೆ ಅದೃಷ್ಟವಂತ ಮಕ್ಕಳ ಸಭೆ ಆಗಿದೆ ಅಲ್ಲವೇ? ಖುಷಿಯ ಪಕ್ಷಿಗಳ ಸಭೆಯಲ್ಲಿ ತಂದೆ ಬಂದಿದ್ದಾರೆ. ಬಹಳ ಮಾಡಿ ಮಕ್ಕಳು ಇಲ್ಲಿ ಕುಳಿತಿರಬಹುದು ಅಥವಾ ದೂರ ದೂರದಿಂದಲೇ ತಂದೆಯನ್ನು ನೋಡುತ್ತಿರಬಹುದು. ಇಂದು ಬಾಪ್ತಾದ ಮಕ್ಕಳಿಗೆ ವಿಶೇಷವಾಗಿ ಒಂದು ಸಂದೇಶ ಕೊಡಲು ಬಂದಿದ್ದಾರೆ. ಯಾವ ಸಂದೇಶ? ಈಗ ಹೇಗೆ ಬ್ರಹ್ಮ ತಂದೆ ಇದ್ದಾರೆ, ಅದೇ ರೀತಿ ಎಲ್ಲ ಮಕ್ಕಳು ಬ್ರಹ್ಮ ತಂದೆಯ ಸಮಾನ ಆಗುವ ಸಂದೇಶ ಕೊಡಲು ಬಂದಿದ್ದಾರೆ. ಮೊದಲು ಏನು ಹೇಳುತ್ತಿದ್ದರು? ಹೇಗಿದ್ದರು ಬ್ರಹ್ಮ ಬಾಬಾ ಎಂದು ಹೇಳುತ್ತಿದ್ದರು. ಆದರೆ ಈಗ ಏನು ಹೇಳಬೇಕು? ಬ್ರಹ್ಮ ತಂದೆ ಹೇಗೆ ಇದ್ದಾರೆ? ಇದ್ದರೂ ಅಲ್ಲ, ಇದ್ದಾರೆ. ಎಲ್ಲರ ಪ್ರತಿ ಆತ್ಮಿಕ ದೃಷ್ಟಿ, ಒಂದೇ ಸಮಾನ ದೃಷ್ಟಿ ಇಟ್ಟಿದ್ದಾರೆ. ತಂದೆ ತನ್ನ ಪ್ರತಿಜ್ಞೆಯನ್ನು ಬಹಳ ಚೆನ್ನಾಗಿ ನಿಭಾಯಿಸುತ್ತಾರೆ. ಹೇಗೆ ತಂದೆಯ ದೃಷ್ಟಿ ಸಮಾನವಾಗಿದೆ, ಅದೇ ರೀತಿ ಎಲ್ಲ ಮಕ್ಕಳು ತಮ್ಮನ್ನು ತಾವು ಚೆಕ್ ಮಾಡಿಕೊಳ್ಳಿರಿ. ನನ್ನ ದೃಷ್ಟಿಯು ಒಂದೇ ರೀತಿ ಸಮಾನ ದೃಷ್ಟಿ ಆಗಿದೆಯೇನು? ವರ್ತಮಾನ ಸಮಯದಲ್ಲಿ ಯಜ್ಞ ಸಮಾಪ್ತಿಯ ಕಡೆಗೆ ಹೋಗುತ್ತಿದೆ ಹಾಗೂ ಯಜ್ಞದಲ್ಲಿ ತಂದೆ ಸಮಾಪ್ತಿಯನ್ನು ಯಾವ ಮಕ್ಕಳಿಂದ ಮಾಡಿಸುತ್ತಾರೆ? ಯಾರು ಎಂದು ಗೊತ್ತಿದೆಯೇನು? 108ರ ಮಾಲೆಯ ಮಣಿಗಳಿಂದ ಯಜ್ಞದ ಸಮಾಪ್ತಿಯಾಗುತ್ತದೆ. ಅವರಿಂದ ಅಂತಿಮ ಆಹುತಿ ಆಗುತ್ತದೆ. 108 ಮಣಿಗಳು ಹೇಗೆ ಇದ್ದಾರೆ? 8 ಮಣಿಗಳ ರೀತಿ 108 ಮಣಿಗಳು ಇದ್ದಾರೆ ಹಾಗೂ ಆ 8 ಮಣಿಗಳು ಬ್ರಹ್ಮ ತಂದೆಯ ರೀತಿ ಇದ್ದಾರೆ. ಸಮಾಪ್ತಿಯ ಸಮಯ ಹತ್ತಿರವಿದೆ. ಕೆಲವು ಮಕ್ಕಳು ತಂದೆಗೆ ಪ್ರಶ್ನೆ ಮಾಡುತ್ತಾರೆ, ಬಾಬಾ, ನಾನು 108ರ ಮಾಲೆಯ ಮಣಿಯಲ್ಲಿ ಬರುತ್ತೇನೆ ಏನು? ತಂದೆ ಆ ಮಕ್ಕಳಿಗೆ ಏನು ಹೇಳುತ್ತಾರೆ? ಈ ಮಾತನ್ನು ನಿಮಗೆ ನೀವೇ ಕೇಳಿಕೊಳ್ಳಿರಿ. ತಂದೆಯ ಹತ್ತಿರ ಕೇಳುವುದಲ್ಲ. ಏಕೆಂದರೆ ತಂದೆ ಏನು ಹೇಳುತ್ತಾರೆ? ಹೌದು, ನೀವೆಲ್ಲ ನನ್ನ ಮುದ್ದಿನ ಮಕ್ಕಳೇ. ತಾವೆಲ್ಲರೂ ತಂದೆಯ ಮಕ್ಕಳು, ರಾಜ ಮಕ್ಕಳಾಗಿದ್ದೀರಿ ಎಂದು ತಂದೆ ಇದನ್ನೇ ಹೇಳುತ್ತಾರೆ. ಏಕೆಂದರೆ ತಂದೆಗೆ ಎಲ್ಲರೂ ಮಕ್ಕಳು ಆಗಿದ್ದಾರಲ್ಲವೇ? 108ರ ಮಾಲೆಯ ಕೊನೆಯ ಮಣಿಯೂ ಸಹ ತಂದೆಗೆ ರಾಜಾಮಣಿ. 16,108ರ ಮಣಿಯ ಲಾಸ್ಟ್ ಮಣಿಯೂ ಸಹ ರಾಜ ಮಗುವೆ ಹಾಗೂ 33 ಕೋಟಿ ಅಂದರೆ ಅರ್ಥ ತ್ರೇತಾಯುಗದ ಅಂತಿಮದಲ್ಲಿ ಬರುವಂತಹ ಆತ್ಮವೂ ಸಹ ಬಾಬನಿಗೆ ರಾಜ ಮಗುವಾಗಿದೆ. ಏಕೆಂದರೆ ತಂದೆಗೆ ಎಲ್ಲ ಮಕ್ಕಳು ರಾಜ ಮಕ್ಕಳೇ ಆಗಿದ್ದಾರೆ ಅಲ್ಲವೇ? ಅಂದ ಮೇಲೆ ತಂದೆ ಹೇಗೆ ಬರುವುದಿಲ್ಲ ಎನ್ನುತ್ತಾರೆ? ಲೌಕಿಕ ಜಗತ್ತಿನಲ್ಲಿ ಲೌಕಿಕ ತಂದೆ ತಾಯಿ ಏನು ಹೇಳುತ್ತಾರೆ? ಮಕ್ಕಳು ಹೇಗೆ ಇರಲಿ ಏನು ಹೇಳುತ್ತಾರೆ? ನೀನು ನನ್ನ ರಾಜ ಮಗುವಾಗಿದ್ದೀಯಾ ಎಂದು ಹೇಳುತ್ತಾರೆ. ಹಾಗಾದರೆ ತಂದೆಯು ಏನು ಹೇಳುತ್ತಾರೆ? ತ್ರೇತಾಯುಗದ ಅಂತಿಮದಲ್ಲಿ ಬರುವಂಥ ಆತ್ಮನಿಗೂ ಸಹ ನೀವು ನನ್ನ ರಾಜ ಮಕ್ಕಳು ಎಂದು ಹೇಳುತ್ತಾರೆ. ಪ್ರತಿಯೊಂದು ಮಣಿಗಳಿಗೂ ತಂದೆ ಪ್ರತಿಯೊಬ್ಬರಿಗೂ ಮುದ್ದಿನ ಮಕ್ಕಳೇ ಎಂದು ಹೇಳುತ್ತಾರೆ. ಹಾಗಾದರೆ ಪ್ರತಿಯೊಬ್ಬ ಮುದ್ದಿನ ಮಕ್ಕಳು
ನಾನು 108ರ ಮಾಲೆಯ ಮಣಿಯಾಗಿ ಬರುತ್ತೇನಾ ಎಂದು ಈ ಪ್ರಶ್ನೆಯನ್ನು ನಿಮಗೆ ನೀವೇ ಕೇಳಿಕೊಳ್ಳಿರಿ. ಇದನ್ನು ಎಲ್ಲರಿಗೂ ಹೇಳುತ್ತಿದ್ದೇನೆ. ಯಾರು ಕೇಳುತ್ತಿದ್ದೀರಿ, ಯಾರು ನೋಡುತ್ತಿದ್ದೀರಿ, ಯಾರು ಸಮ್ಮುಖದಲ್ಲಿ ಕುಳಿತಿದ್ದೀರಿ ಹಾಗೂ ನಂತರದಲ್ಲಿ ಯಾರು ಕೇಳುತ್ತಾರೆ, ನೋಡುತ್ತಾರೆ, ಅಥವಾ 2 ತಿಂಗಳ ನಂತರ ಈ ಮಹಾವಾಕ್ಯವನ್ನು ನೋಡುತ್ತಾರೆ, ಅಥವಾ 6 ತಿಂಗಳ ನಂತರ ನೋಡಬಹುದು, 1 ವರ್ಷದ ನಂತರವೂ ನೋಡಬಹುದು. ಎಲ್ಲರಿಗೂ ಈ ಮಾತನ್ನು ಹೇಳುತ್ತಿದ್ದೇನೆ. ನಾನು 108ರ ಮಾಲೆಯ ಮಣಿಯಾಗಿ ಬರುತ್ತೇನೆ ಎಂದು ಈ ಪ್ರಶ್ನೆಯನ್ನು ಸದಾ ತಮಗೆ ತಾವೇ ಕೇಳಿಕೊಳ್ಳಿರಿ. ಹಾಗೂ 108ರ ಮಾಲೆಯ ಮಣಿಗಳು ಏನಾಗಿರುತ್ತಾರೆ? ಅಷ್ಟರತ್ನಗಳ ಮಣಿಗಳ ವಿಶೇಷತೆ ಏನಾಗಿರುತ್ತದೆ? ಅವರ ಸಂಕಲ್ಪದಿಂದ ಸಮಸ್ತ ಸೃಷ್ಟಿ ನಡೆಯುತ್ತದೆ. ಏಕೆಂದರೆ ತಂದೆ ಪರಮಧಾಮ ನಿವಾಸಿ ಆಗಿದ್ದಾರಲ್ಲವೇ. 108 ಹಾಗೂ 8 ಮಣಿಗಳು ನಿಶ್ಚಯ ಬುದ್ಧಿ ವಿಜಯಂತಿ ಆಗಿರುತ್ತಾರೆ. ಯಾರಿಗೆ ಪರಿವಾರದ ಮೇಲೆ ಪ್ರೀತಿ ಇರುತ್ತದೆ, ಯಾರಿಗೆ ಬ್ರಹ್ಮ ತಂದೆಯ ಮೇಲೆ ಪ್ರೀತಿ ಇರುತ್ತದೆ ಹಾಗೂ ಬ್ರಹ್ಮ ತಂದೆಯ ಮೂಲಕವೇ ನಾವು ಬ್ರಹ್ಮಮುಖ ವಂಶಾವಳಿಗಳು ಆಗುತ್ತೇವೆ. ಹಾಗೂ ಸೃಷ್ಟಿಯ ಆದಿಪಿತ ಬ್ರಹ್ಮ ತಂದೆಯಾಗಿದ್ದಾರೆ ಎಂದು ಯಾರಿಗೆ ಸಂಪೂರ್ಣ ನಿಶ್ಚಯ ಇರುತ್ತದೆ ಅವರೇ 8 ಹಾಗೂ 108ರ ಮಾಲೆಯ ಮಣಿಗಳಾಗಿ ಬರುತ್ತಾರೆ. ಯಾರಿಗೆ ಮನಸ್ಸಿನಲ್ಲಿ ಪ್ರತಿಯೊಬ್ಬರ ಪ್ರತಿ ಸಮಾನ ಭಾವನೆ ಇರುತ್ತದೆ, ಯಾರು ಪ್ರತಿಯೊಬ್ಬರನ್ನು ಆತ್ಮಿಕ ದೃಷ್ಟಿಯಿಂದ ನೋಡುತ್ತಾರೆ, ಅವರೇ 8 ಮತ್ತು 108ರ ಮಾಲೆಯ ಮಣಿಗಳು ಆಗುತ್ತಾರೆ. ಯಾರಿಗೆ ಧಾರಣೆ ಪಕ್ಕಾ ಆಗಿರುತ್ತದೆ, ಯಾರಿಗೆ ಸೂಕ್ಷ್ಮದಲ್ಲಿಯೂ ಸಹ ಅನ್ಯರಿಗೆ ದುಃಖ ಕೊಡುವ ಸಂಕಲ್ಪ ಅಂಶ ಮಾತ್ರವೂ ಬರುವುದಿಲ್ಲ. ಇದು ಬಹಳ ಸಣ್ಣ ವಿಶೇಷತೆಯಾಗಿದೆ. ದೊಡ್ಡ ವಿಶೇಷತೆಯೆಂದರೆ ಅವರು ತಂದೆಗೆ ಸದಾ ಸತ್ಯವಂತರು, ನಂಬಿಗಸ್ತರು, ಪ್ರಾಮಾಣಿಕರು ಆಗಿರುತ್ತಾರೆ. ಇದು ಅತಿ ದೊಡ್ಡ ವಿಶೇಷತೆಯಾಗಿದೆ. ಕೆಲವೊಂದು ಕಡೆ ಕೆಲವೊಮ್ಮೆ ಮಕ್ಕಳು ತಂದೆಯ ಜೊತೆಗೇನೆ ತಮ್ಮ ಚತುರತೆಯನ್ನು ತೋರಿಸುತ್ತಾರೆ. ಅಂತಹವರು ಎಂದೂ 108ರ ಮಾಲೆಯಲ್ಲಿ ಬರಲು ಸಾಧ್ಯವಿಲ್ಲ. ಮಕ್ಕಳು ಯೋಚಿಸುತ್ತಾರೆ, ನಾವು ಏನು ಬೇಕಾದರೂ ಮಾಡಬಹುದು, ತಂದೆ ಏನು ಬಾರಿ ಬಾರಿಗೂ ಹೇಳಲು ಬರುತ್ತಾರೆ ಏನು? ಇವರು ನನ್ನ ಪ್ರೀತಿಯ ಮಕ್ಕಳು, ಆ ಮಕ್ಕಳಿಗೆ ನಾನು ಅಗೌರವ ಮಾಡಲು ಆಗುತ್ತದೆಯೇನು ಎಂದು ತಂದೆ ಈ ರೀತಿ ಯೋಚಿಸುತ್ತಾರೆ. ಹಾಗೂ ತಂದೆ ಎಂದೂ ತನ್ನ ಮಕ್ಕಳಿಗೆ ಅಗೌರವವನ್ನು ಮಾಡುವುದಿಲ್ಲ ಮತ್ತು ಎಂದೂ ಸಹ ನೀವು ತಂದೆಯನ್ನು ಬಿಟ್ಟು ಹೊರಟು ಹೋಗಿರಿ ಎಂದು ಈ ರೀತಿಯೂ ಹೇಳುವುದಿಲ್ಲ. ಏಕೆಂದರೆ ಈ ಕೆಲಸ ಪ್ರಕೃತಿಯದ್ದಾಗಿದೆ. ಈ ಕೆಲಸ, ಈ ಸೇವೆ ಎಲ್ಲರ ಭಾಗ್ಯದ ರೂಪದಲ್ಲಿ ಹಂಚಲಾಗಿದೆ. ಈ ಸೇವೆ ಕರ್ಮದ್ದಾಗಿದೆ. ಕರ್ಮ ಸಿದ್ಧಾಂತ ಬಹಳ ಪಕ್ಕಾ ಇದೆ. ಕರ್ಮ ತನ್ನ ಪ್ರತಿಜ್ಞೆಯನ್ನು ಬಹಳ ಚೆನ್ನಾಗಿ ಪಕ್ಕಾ ಮಾಡಿಕೊಳ್ಳುತ್ತದೆ. ಕಾಲಿಗೆ ಕರ್ಮದ ಬೇಡಿಗಳು ಇದೆಯಲ್ಲವೇ, ಆ ಬೇಡಿಗಳು ಬಹಳ ಗಟ್ಟಿಯಾಗಿದ್ದಾವೆ. ಯಾರು ತಂದೆಯ ಜೊತೆಗೂ ಸಹ ತಮ್ಮ ಚತುರತೆಯನ್ನು ತೋರಿಸಲು ಪ್ರಯತ್ನ ಪಡುತ್ತಾರೆ, ಅವರ ಕರ್ಮದ ಬೇಡಿಗಳು ತನ್ನಷ್ಟಕ್ಕೆ ತಾನೇ ಅವರನ್ನು ಹೊರಗೆ ಎಳೆದುಕೊಂಡು ಹೋಗುತ್ತದೆ. ಅವರು ಬಾಬನಿಂದ ದೂರ ಹೋಗುತ್ತಾರೆ. ಯಾರು ಯಾರಿಗೆ ಚತುರತೆಯನ್ನು ತೋರಿಸುತ್ತೀರಿ? ಯಾವಾಗ ನಿಮ್ಮ ಜೀವನ ತಂದೆಗೆ ಸಮರ್ಪಣೆಯಾಗಿದೆ, ತನು ಮನ ಎಲ್ಲವೂ ತಂದೆಗೆ ಸೇರಿದೆ, ಸಂಕಲ್ಪ ತಂದೆಗೆ ಸೇರಿದೆ ಅಂದ ಮೇಲೆ ಯಾಕೆ ತಂದೆಗೆ ನಂಬಿಗಸ್ತರಾಗಿ ಇರುವುದಿಲ್ಲ? ಈಗಲೂ ಸಹ ಕೆಲವು ಮಕ್ಕಳು ಮಾಯೆಯ ಜೊತೆಗೆ ಬಹಳ ನಂಬಿಗಸ್ತರಾಗಿ ಇರುತ್ತಾರೆ. ಆದರೆ ತಂದೆಗೆ ಎಷ್ಟೊಂದು ಮೋಸ ಮಾಡುತ್ತಾರೆ. ಬಾಯಿಂದ ಹೇಳುತ್ತಾರೆ, ನಾವು ಇಂತಹ ಕರ್ಮವನ್ನು ಮಾಡುವುದಿಲ್ಲ ಎಂದು. ಆದರೆ ಆಂತರ್ಯದಿಂದ ಎಲ್ಲವನ್ನೂ ಮಾಡುತ್ತಿರುತ್ತಾರೆ.
ಇದು 108ರ ಮಾಲೆಯಲ್ಲಿ ಬರುವಂತಹ ಮಣಿಗಳ ಲಕ್ಷಣ ಆಗಿದೆ. ಹಾಗಾದರೆ ನಿಮ್ಮನ್ನು ನೀವು ಚೆಕಿಂಗ್ ಮಾಡಿಕೊಳ್ಳಿ. ಬಲೆ ಇವರ ನಂತರ ಬರುವಂಥ ಮಕ್ಕಳು ಸಹ ತಂದೆಗೆ ಅತಿ ಪ್ರಿಯರಾಗಿರುತ್ತಾರೆ, ಅತಿ ಮುದ್ದಿನ ಮಕ್ಕಳು ಆಗಿರುತ್ತಾರೆ. ಪ್ರತಿಯೊಬ್ಬ ಮಕ್ಕಳು ಸಂಸ್ಕಾರ ಮಿಲನದ ನೃತ್ಯ ಮಾಡಿರಿ ಎಂದು ತಂದೆಗೆ ಆಸೆ ಇದೆ. ಆದರೆ ಮಕ್ಕಳು ಏನು ಮಾಡುತ್ತಿದ್ದೀರಿ? ಯಾರು ಏನು ಮಾಡುತ್ತಿದ್ದಾರೆ ಎಂದು ಇದನ್ನೇ ನೋಡುತ್ತೀರಿ. ಯಾರ ಸ್ವಯಂನ ದೃಷ್ಟಿಯಲ್ಲಿ ದುರ್ಬಲತೆಗಳು, ಕೊರತೆಗಳು ಇರುತ್ತದೆ, ಆ ಮಕ್ಕಳು ಅನ್ಯರಲ್ಲೂ ಅದನ್ನೇ ನೋಡುತ್ತಾರೆ. ಸ್ವಯಂನ ದುರ್ಬಲತೆಯನ್ನು ಬೇರೆಯವರಲ್ಲಿ ನೋಡುತ್ತಾರೆ. ಒಂದು ವೇಳೆ ಮಕ್ಕಳ ದೃಷ್ಟಿಯಲ್ಲಿ ತಂದೆ ಸಮಾವೇಶ ಆಗಿದ್ದರೆ ಆಗ ಪ್ರತಿಯೊಬ್ಬರನ್ನು ಯಾವ ದೃಷ್ಟಿಯಿಂದ ನೋಡುತ್ತೀರಿ? ಇವರು ನನ್ನ ಸಹೋದರರು, ಇವರು ನನ್ನ ಸಹೋದರರು, ಇವರು ನನ್ನ ಪರಿವಾರ ಎನ್ನುವ ದೃಷ್ಟಿಯಿಂದ ನೋಡುತ್ತೀರಿ, ಚತುರತೆಯಿಂದ ಅಲ್ಲ. ಚತುರತೆ ಇರುವವರು ಎಂದೂ ತಂದೆಗೆ ಮಕ್ಕಳು ಆಗುವುದಿಲ್ಲ. ಯಾಕೆ ಆಗುವುದಿಲ್ಲ? ಏಕೆಂದರೆ ತಂದೆ ಆ ಮಕ್ಕಳಿಗೋಸ್ಕರ ಚತುರ್ಸುಜಾನ್ ಅಂದರೆ ಅತಿ ಬುದ್ಧಿವಂತರು ಆಗಿದ್ದಾರೆ. ಆದ್ದರಿಂದ ಯಾರ ಲಕ್ಷ್ಯ ನಾನು 108ರ ಮಾಲೆಯ ಮಣಿಯಾಗಬೇಕು ಎಂದು ಇದೆ, ಅವರು ತಮ್ಮನ್ನು ತಾವೇ ಕೇಳಿಕೊಳ್ಳಿರಿ, ತಮ್ಮನ್ನು ತಾವೇ ನೋಡಿಕೊಳ್ಳಿರಿ. ಬ್ರಹ್ಮ ತಂದೆ ಸಂಪೂರ್ಣ ವಿಶ್ವಕ್ಕೆ ಮಾಲೀಕ ಆಗಿದ್ದಾರೆ. ಆದರೂ ಸಹ ಅವರು ಪ್ರತಿಯೊಬ್ಬರಿಗೂ ಏನು ಹೇಳುತ್ತಿದ್ದರು? ನನ್ನ ಮಕ್ಕಳು ಎಷ್ಟೊಂದು ನಿರ್ಮಾಣ ಆಗಿದ್ದರೂ ಸಂಪೂರ್ಣ ಸೃಷ್ಟಿಯನ್ನು ಪರಿವರ್ತನೆ ಮಾಡುವುದರಲ್ಲಿ ತಂದೆ 100% ಯೋಗದಾನ ಕೊಟ್ಟಿದ್ದಾರೆ. ಹಾಗೂ ಮಕ್ಕಳು ಒಂದು ಸಣ್ಣ ಸೇವೆ ಮಾಡಿದರು ಆಗ ಏನು ಯೋಚನೆ ಮಾಡುತ್ತಾರೆ? ನಿಮಗೆ ಗೊತ್ತಿದೆನಾ? ಇದನ್ನು ನಾನೇ ಮಾಡಿದ್ದೇನೆ ಎನ್ನುವ ಅಭಿಮಾನದಲ್ಲಿ ಬರುತ್ತಾರೆ. ತಂದೆಗೆ ಏನು ಬೇಕು? ನಿರ್ಮಾಣ ಹಾಗೂ ನಿಮಿತ್ತ ಎಂದು ತಿಳಿದುಕೊಳ್ಳುವಂಥವರು ಬೇಕು. ನಾವು ಮಾಡುವ ಪುರುಷಾರ್ಥ ಅದು ಸ್ಪಷ್ಟ ರೂಪದಲ್ಲಿ ಎಲ್ಲರಿಗೂ ಕಾಣಿಸುತ್ತದೆ. ಒಂದು ವೇಳೆ ನಾವು ಹೇಳುತ್ತೇವೆ, ನನ್ನ ಪುರುಷಾರ್ಥ ಬಹಳ ಶ್ರೇಷ್ಠ ಇದೆ, ನನ್ನ ಯೋಗ ಬಹಳ ಚೆನ್ನಾಗಿದೆ ಎಂದು. ಈ ರೀತಿ ಮಕ್ಕಳು ಹೇಳುವ ಅವಶ್ಯಕತೆ ಇರುವುದಿಲ್ಲ. ಎಲ್ಲರಿಗೂ ಕಾಣಿಸುತ್ತದೆ. ಮತ್ತು ಸತ್ಯ ಪುರುಷಾರ್ಥಿಗಳು ಎಂದೂ ತಮ್ಮ ಬಾಯಿಂದ ನನಗೆ ಎಲ್ಲ ಗೊತ್ತು ಎನ್ನುವ ಅಹಂಕಾರಿಗಳು ಆಗುವುದಿಲ್ಲ. ಏನು ಆಗುವುದಿಲ್ಲ? ನನಗೆ ಎಲ್ಲ ಗೊತ್ತು ಎನ್ನುವ ರೀತಿ ಆಗುವುದಿಲ್ಲ. ಬ್ರಹ್ಮ ತಂದೆ ಸಂಪೂರ್ಣ ರೂಪದಲ್ಲಿದ್ದಾರೆ. ಆದರೆ ಇಂದೂ ಸಹ ಈ ರೀತಿ ಹೇಳಿಲ್ಲ, ನಾನು ಇದನ್ನು ಮಾಡಿದ್ದೇನೆ, ನಾನು ಅದನ್ನು ಮಾಡಿದ್ದೇನೆ, ನಾನು ಸೃಷ್ಟಿಯನ್ನು ಪರಿವರ್ತನೆ ಮಾಡಿದ್ದೇನೆ. ಇಲ್ಲಿಯ ತನಕ ಬ್ರಹ್ಮ ತಂದೆಯ ಬಾಯಿಂದ ಇಂತಹ ಮಾತುಗಳು ಬಂದಿಲ್ಲ. ಇಲ್ಲಿ ತನಕ ಬ್ರಹ್ಮ ತಂದೆ ನನ್ನ ಪುರುಷಾರ್ಥ ನಂಬರ್ 1 ಆಗಿದೆ ಎಂದು ಹೇಳಿಲ್ಲ. ಎಷ್ಟು ನಿರಹಂಕಾರಿಯಾಗಿದ್ದಾರೆ. ಹಾಗಾದರೆ ಮಕ್ಕಳು ನಿಮಗೆ ನೀವೇ ಕೇಳಿಕೊಳ್ಳಿರಿ. ಆದ್ದರಿಂದ ಈ ಪ್ರಶ್ನೆಯನ್ನು ನಿಮಗೆ ನೀವೇ ಕೇಳಿಕೊಳ್ಳಿರಿ. ಯಾವ ಪ್ರಶ್ನೆ? ಯಾವ ಪ್ರಶ್ನೆ? ನಾನು 108ರ ಮಾಲೆಯ ಮಣಿಯಾಗಿ ಬರುತ್ತೇನಾ? ಏನು? ಪ್ರೀತಿಯಂತೂ ಇದೆ. ತಂದೆ ಏನು ಹೇಳುತ್ತಾರೆ? ತಂದೆಗೆ ಮುಗ್ಧ ಮಕ್ಕಳು ಬಹಳ ಇಷ್ಟ ಆಗುತ್ತಾರೆ. ಯಾರು ತಂದೆಯ ಜೊತೆಗೆ ಅತಿ ಬುದ್ಧಿವಂತಿಕೆಯನ್ನು ತೋರಿಸುತ್ತಾರೆ ಅಂತಹ ಮಕ್ಕಳು ಆಗಬಾರದು. ಅವರು ಮಾಯೆಯ ಜೊತೆಗೆ ಅತಿ ಬುದ್ಧಿವಂತಿಕೆಯನ್ನು ತೋರಿಸಬೇಕು ತಾನೆ. ಒಂದು ವೇಳೆ ಮನಸ್ಸಿನಲ್ಲಿ ಸೂಕ್ಷ್ಮದಲ್ಲಿ ಆದರೂ ಸಹ ಇದನ್ನು ಮಾಡಿದ್ದೇನೆ, ಅದನ್ನು ಮಾಡಿದ್ದೇನೆ, ನನ್ನ ಮೂಲಕ ಇಷ್ಟು ದೊಡ್ಡ ಸೇವೆ ಆಗಿದೆ ಎಂದು ಒಂದು ವೇಳೆ ವರ್ಣನೆ ಮಾಡಿದಾಗ ಆಗ ತಂದೆ ಏನು ಹೇಳುತ್ತಾರೆ? ಸತ್ಯಯುಗ ಅರ್ಧ ಹೊರಟು ಹೋಯಿತು, ಅಂದರೆ ನಮ್ಮ ಭಾಗ್ಯವನ್ನು ಕಳೆದುಕೊಂಡೆವು. ಯಾರು ನಾನು ಇದನ್ನು ಬಾಬನಿಗೆ, ಬಾಬನ ಮನೆಗೆ ಕೊಟ್ಟು ಬಾಬನ ಮನೆಯಿಂದ
ಇಷ್ಟೊಂದು ಪ್ರಾಪ್ತಿಯನ್ನು ಪಡೆದುಕೊಳ್ಳುತ್ತೇನೆ ಎಂದು ಯೋಚಿಸುತ್ತಾರೆ. ಅಂಥವರ ಒಂದು ಕಣದಷ್ಟು ದಾನವನ್ನೂ ಸಹ ಬಾಬಾ ಸ್ವೀಕಾರ ಮಾಡುವುದಿಲ್ಲ. ಯಾವ ಮಕ್ಕಳು ಈ ರೀತಿ ಯೋಚನೆ ಮಾಡುತ್ತಾರೆ, ತಂದೆ ಯಾರ ತನುವಿನಲ್ಲಿ ಬರುತ್ತಾರೆ ಅವರು ಸಂಪೂರ್ಣ ಮುಗ್ಧ ಆಗಿದ್ದಾರೆ. ಅವರು ಯಾರು ಏನು ಹೇಳಿದರೂ ಅದನ್ನು ಕೇಳುತ್ತಾರೆ. ಹೇಗೆ ನಾವು ಹೇಳುತ್ತೇವೆ ಆ ರೀತಿ ಮಾಡುತ್ತಾರೆ. ಅವರಿಗೆ ಸ್ವಲ್ಪ ಏನಾದರೂ ಕೊಟ್ಟು ಅವರ ಮೂಲಕ ನಾನು ಜಾಸ್ತಿ ಪ್ರಾಪ್ತಿಯನ್ನು ಮಾಡಿಕೊಳ್ಳುತ್ತೇನೆ ಎಂದು ಯೋಚನೆ ಮಾಡುತ್ತಿದ್ದರೆ ಅಂತಹ ಮಕ್ಕಳಿಗೆ ತಂದೆ ಏನು ಹೇಳುತ್ತಾರೆ? ಅಂತಹವರ ಒಂದು ಕಣದಷ್ಟು ಕೂಡ ತಂದೆ ಏನನ್ನು ಸ್ವೀಕಾರ ಮಾಡುವುದಿಲ್ಲ. ಸರಿ, ಮಗಳು ಮುಗ್ಧ ಇರಬಹುದು ಅಂದರೆ ಮಯ್ಯ ಮುಗ್ಧ ಇರಬಹುದು, ಆದರೆ ತಂದೆಯೂ ಸಹ ಮುಗ್ಧ ಇದ್ದಾರೆ ಅಲ್ಲವೇ? ಏನಾಗಿದ್ದಾರೆ? ಮುಗ್ಧ. ಆದರೆ ನೇರವಾಗಿಯೂ ಇದ್ದಾರೆ. ಆ ರೀತಿ ನೋಡುವುದಾದರೆ ಇಂತಹ ಮಕ್ಕಳ ಮೇಲೆ ಎಂದೂ ಮಾಯೆಯ ನೆರಳು ಕೂಡ ಬೀಳಲು ತಂದೆ ಬಿಡುವುದಿಲ್ಲ. ತಂದೆ ಮುಗ್ಧ ಆಗಿದ್ದಾರೆ, ಮಕ್ಕಳೂ ಸಹ ಮುಗ್ಧ ಆಗಿದ್ದಾರೆ. ಹೌದು, ಮಕ್ಕಳು ಮುಗ್ಧ ಆಗಿದ್ದಾರೆ, ಆದರೆ ಮಕ್ಕಳೂ ಸಹ ಸರಳವಾಗಿದ್ದಾರೆ ಹಾಗೂ ತಂದೆಯೂ ಸಹ ನೇರವಾಗಿ ಇದ್ದಾರಲ್ಲವೇ? ಪರಿವರ್ತನೆ ಆಗುವುದಕ್ಕೆ ತಂದೆ ಒಂದು ಅವಕಾಶ ಕೊಡುತ್ತಾರೆ. ಪ್ರತಿಯೊಬ್ಬರಿಗೂ ಪರಿವರ್ತನೆ ಆಗುವುದಕ್ಕೆ ಅವಕಾಶ ಕೊಡುತ್ತಾರೆ. ಒಂದು ವೇಳೆ ಮಕ್ಕಳ ಮನಸ್ಸಿನಲ್ಲಿ ಪರಿವರ್ತನೆ ಆಗಬೇಕು ಎನ್ನುವ ಈ ಸಂಕಲ್ಪ ಬಂದರೆ ಆಗ ಮಕ್ಕಳಿಗೆ ಸುಧಾರಣೆಯಾಗುವುದಕ್ಕೆ ಅವಕಾಶ ಸಿಗುತ್ತದೆ. ಮಕ್ಕಳು ಪ್ರಯತ್ನ ಪಡುವುದಕ್ಕೆ ಅವಕಾಶ ಕೊಡುತ್ತಾರೆ. ಆದರೆ ಅದರ ನಂತರವೂ ಸಹ ತಂದೆಯ ಜೊತೆಗೆ ಚತುರತೆಯನ್ನು ತೋರಿಸಿದರೆ ಆಗ ತಂದೆ ಮತ್ತೊಂದು ಅವಕಾಶ ಕೊಡುವುದಿಲ್ಲ, ಯಾವ ಅವಕಾಶವೂ ಇರುವುದಿಲ್ಲ. ಆದ್ದರಿಂದ ಎಲ್ಲೇ ಕುಳಿತು ತಂದೆಯ ಮಾತುಗಳನ್ನು ಕೇಳುತ್ತಾ ಇದ್ದರೆ ಪ್ರೀತಿ ಇದೆ, ಅದಕ್ಕೆ ತಂದೆಯ ಸಮ್ಮುಖದಲ್ಲಿ ಬಂದಿದ್ದೀರಿ. ಆದರೆ ಪ್ರೀತಿಯಲ್ಲಿ ಇರುವಂಥವರು ಸದಾಕಾಲ ತಂದೆಗೆ ಜೊತೆಯಾಗಿ ಇರುತ್ತಾರೆ ಹಾಗೂ ಯಾರು ತಮ್ಮ ಚತುರತೆಯನ್ನು ತಂದೆಗೆ ತೋರಿಸುತ್ತಾರೆ ಅವರು ತಂದೆಯ ಮಿಲನ ಮಾಡುತ್ತಾರೆ. ಏಕೆಂದರೆ ಅವರೂ ಸಹ ಮಕ್ಕಳಾಗಿದ್ದಾರೆ ಅಲ್ಲವೇ? ತಂದೆ ಅವರಿಗೂ ಮಿಲನ ಮಾಡುವುದಕ್ಕೆ ಅವಕಾಶ ಕೊಡುತ್ತಾರೆ. ಆದರೆ ಒಂದು ವೇಳೆ ಅವಕಾಶವನ್ನು ತಪ್ಪಾಗಿ ಉಪಯೋಗಿಸಿಕೊಂಡರೆ ತಮ್ಮಷ್ಟಕ್ಕೆ ತಾವೇ ತಂದೆಯಿಂದ ದೂರ ಹೋಗುತ್ತಾರೆ. ಹಾಗೂ ಯಾರಿಗೆ ತಂದೆಯ ಮೇಲೆ ಪ್ರೀತಿ ಇರುತ್ತದೆ ಅವರಿಗೆ ಎಂದು ಭವಿಷ್ಯದ ಬಗ್ಗೆ ಚಿಂತೆ ಇರುವುದಿಲ್ಲ. ಮುಂದೆ ನಮಗೆ ಬೇಳೆ ರೊಟ್ಟಿ ಎಲ್ಲಿಂದ ಸಿಗುತ್ತದೆ ಎನ್ನುವ ಚಿಂತೆ ಇರುವುದಿಲ್ಲ. ತಂದೆ ಜವಾಬ್ದಾರರಾಗಿದ್ದಾರೆ, ತಂದೆ ಸಹಯೋಗಿಯಾಗಿದ್ದಾರೆ. ಇಲ್ಲಿಯ ತನಕ ಎಂದಿನಿಂದ ತಂದೆ ಈ ಭೂಮಿಯ ಮೇಲೆ ಅವತರಿತರಾಗಿದ್ದಾರೆ. ಆ ಗಳಿಗೆಯಿಂದ ಹಿಡಿದು ಈ ಗಳಿಗೆಯ ತನಕ ಇಷ್ಟು ವರ್ಷಗಳಲ್ಲಿ ಯಾರೆಲ್ಲ ತಂದೆಯ ಮಕ್ಕಳು ಆಗಿದ್ದಾರೆ, ಯಾರೆಲ್ಲ ಬ್ರಾಹ್ಮಣ ಮಕ್ಕಳು ಆಗಿದ್ದಾರೆ, ಆ ಮಕ್ಕಳು ಎಂದು ಹಸಿವಿನಿಂದ ಇಲ್ಲ, ಎಂದು ಖಾಲಿ ಹೊಟ್ಟೆಯಲ್ಲಿ ಮಲಗಿಲ್ಲ. ಇಷ್ಟು ವರ್ಷಗಳು ಕಳೆದಿದೆ. ಇವರು ತಂದೆಯ ಮಕ್ಕಳು. ಯಾರು ತಂದೆಯನ್ನು ಗುರುತಿಸಿದ್ದಾರೆ ಆ ಮಕ್ಕಳು. ಈಗ ಲೌಕಿಕ ಜಗತ್ತಿನಲ್ಲಿ ಯಾರೆಲ್ಲ ಭಕ್ತ ಮಕ್ಕಳು ಇದ್ದಾರೆ, ಯಾರು ಮಂದಿರದಲ್ಲಿ ಕೇವಲ ಮೂರ್ತಿಯ ವಸ್ತ್ರವನ್ನು ಬದಲಾಯಿಸುವ ಸೇವೆ ಮಾಡುತ್ತಾರೆ, ಆ ಮಕ್ಕಳನ್ನು ಸಹ ತಂದೆ ಸಂಪದ್ಭರಿತರನ್ನಾಗಿ ಮಾಡಿದ್ದಾರೆ. ಅವರಿಗಿಂತಲೂ ಮುಂದೆ ಹೋಗಿರಿ. ಜಗತ್ತಿನಲ್ಲಿ ಇಂತಹ ಜೀವ ಜಂತುಗಳು, ಪ್ರಾಣಿಗಳು ಅಷ್ಟೇ ಅಲ್ಲ, ಬಲೆ ಸಂಸಾರದಲ್ಲಿ ಪತಿತರು, ವಿಕಾರಿಗಳೂ ಇದ್ದಾರೆ. ಆದರೆ ಇವತ್ತಿನ ಜಗತ್ತಿನಲ್ಲಿ ಬಡವರು ಅಥವಾ ಭಿಕ್ಷುಕರೇ ಇರಬಹುದು, ಯಾರನ್ನೂ ಸಹ ಅವರು ಯಾರೇ ಆಗಿರಲಿ, ಇಲ್ಲಿಯವರೆಗೂ ಜಗತ್ತಿನಲ್ಲಿ ತಂದೆ
ಖಾಲಿ ಹೊಟ್ಟೆಯಲ್ಲಿ ಮಲಗಲು ಬಿಟ್ಟಿಲ್ಲ. ಆದರೆ ನೀವು ಮಕ್ಕಳು ಯಾರಾಗಿದ್ದೀರಿ? ಈಗ ನಿಮ್ಮ ಸ್ಥಿತಿಯನ್ನು ನೋಡಿಕೊಳ್ಳಿರಿ. ನಿಮ್ಮ ಬಗ್ಗೆ ನೀವು ಚಿಂತೆಯನ್ನು ಮಾಡಿದರೆ ತಂದೆ ನಿಮ್ಮ ಬಗ್ಗೆ ಚಿಂತೆ ಮಾಡುವುದಿಲ್ಲ. ಒಂದು ಸಾರಿ ಅಜ್ಞಾನಿಗಳ ಬಗ್ಗೆ ಅವಶ್ಯವಾಗಿ ಚಿಂತೆ ಮಾಡುತ್ತಾರೆ, ಆದರೆ ಜ್ಞಾನಿಗಳಿಗೆ ಮಾಡುವುದಿಲ್ಲ. ಕಾರಣ ಏನು? ಏಕೆಂದರೆ ನೀವು ಜ್ಞಾನಿಗಳಾಗಿದ್ದೀರಿ, ತಂದೆಯನ್ನು ಗುರುತಿಸಿದ್ದೀರಿ, ತಂದೆಯ ಬಗ್ಗೆ ತಿಳಿದುಕೊಂಡಿದ್ದೀರಿ. ಆದ್ದರಿಂದ ನಿಮಗೆ ಚಿಂತೆ ಇದ್ದರೆ ಆಗ ತಂದೆ ನಿಶ್ಚಿಂತರಾಗಿರುತ್ತಾರೆ. ಒಳ್ಳೆಯದು. ಇಡೀ ವಿಶ್ವದ 3 ಲೋಕಗಳ ರಚಯಿತ ನನ್ನ ತಂದೆ ಎನ್ನುವ ನಶೆಯಲ್ಲಿ ಇರಬೇಕು. ನಾನು ಎಷ್ಟೊಂದು ಅದೃಷ್ಟಶಾಲಿಯಾಗಿದ್ದೇನೆ, ನಾನು ಎಷ್ಟೊಂದು ಭಾಗ್ಯಶಾಲಿ ಆಗಿದ್ದೇನೆ. ಈ ರೀತಿ ಖುಷಿಯ ಪಕ್ಷಿಗಳಾಗಿ, ಖುಷಿಯಲ್ಲಿ ತೇಲಾಡುವಂತಹ, ಖುಷಿಯಲ್ಲಿ ನೃತ್ಯ ಮಾಡುವಂತಹ ಮಕ್ಕಳಿಗೆ, ಈ ರೀತಿ ತಂದೆಯ ಹೃದಯ ಸಿಂಹಾಸನದಲ್ಲಿ ರಾಜ್ಯ ಮಾಡುವಂತಹ ಮುದ್ದಿನ ಮಕ್ಕಳಿಗೆ, ಇಂತಹ ರಾಜ ಮಕ್ಕಳಿಗೆ, ಇಂತಹ ಬ್ರಹ್ಮ ತಂದೆಯ ಸಮಾನ ಸಂಪನ್ನ ಹಾಗೂ ಸಂಪೂರ್ಣವಾಗಿರುವ ಮಕ್ಕಳಿಗೆ ಬಾಪ್ ದಾದಾರವರ ಪ್ರೀತಿ ತುಂಬಿದ ನೆನಪು, ಪ್ರೀತಿ ಹಾಗೂ ಎಲ್ಲರಿಗೂ ಬರುವಂತಹ ಸತ್ಯಯುಗದ ಶುಭಾಶಯಗಳು ಹಾಗೂ ಗುಡ್ ಮಾರ್ನಿಂಗ್. ಬೇರೆ ಬೇರೆ ಸ್ಥಾನಗಳಲ್ಲಿ ಇದ್ದು ಹಾಗೂ ವಿದೇಶದಲ್ಲಿ ಕುಳಿತು ತಂದೆಯ ಮಿಲನವನ್ನು ಮಾಡುವಂತಹ ಮಕ್ಕಳಿಗೆ ಇಂದು ಆ ಎಲ್ಲ ಮಕ್ಕಳಿಗೂ ಸಹ ತಂದೆಯು ಬಹಳ ಮಧುರಾತಿ ಮಧುರ ನೆನಪು ಪ್ರೀತಿಗಳನ್ನು ಕೊಡುತ್ತಿದ್ದಾರೆ. ವಿದೇಶದಲ್ಲಿ ಕುಳಿತಿರುವಂತಹ ಮಕ್ಕಳು ತಂದೆಗೆ ಏನು ಹೇಳುತ್ತಾರೆ ಎಂದು ಗೊತ್ತಿದೆಯೇನು? ಬಾಬಾ, ನೀವು ಬರುತ್ತಿದ್ದೀರಿ ಎನ್ನುವುದು ನಮಗೆ ಗೊತ್ತಿದೆ, ಆದರೆ ನಮ್ಮ ಕಾಲುಗಳಿಗೆ ಬಂಧನ ಇದೆ ಎಂದು ಹೇಳುತ್ತಾರೆ. ಗೌರವ ಕೊಡಬೇಕು, ಅವರ ಮಾತಿಗೆ ಬೆಲೆ ಕೊಡಬೇಕು, ದೊಡ್ಡವರು ಏನು ಹೇಳುತ್ತಾರೆ ಅದನ್ನು ಮಾಡಬೇಕು ಎಂದು ಹೇಳುತ್ತಾರೆ. ಆದ್ದರಿಂದ ನಾವು ನಿಮ್ಮ ಮಿಲನ ಮಾಡುವುದಕ್ಕೋಸ್ಕರ ಹಾತೊರೆಯುತ್ತಿದ್ದೇವೆ. ಆದರೆ ಏನು ಮಾಡುವುದು ಬಾಬಾ ಎಂದು ಕೇಳುತ್ತಾರೆ. ಅಂತಹ ಮಕ್ಕಳಿಗೆ ತಂದೆ ಈ ಮಾತನ್ನು ಹೇಳುತ್ತಾರೆ, ಭಲೆ ಅವರಿಗೆ ಗೌರವ ಕೊಡಿ, ಅವರ ಮಾತಿಗೆ ಬೆಲೆ ಕೊಡಿ, ಅವರನ್ನು ಪ್ರೀತಿಯಿಂದ ನೋಡಿರಿ. ಆದರೆ ಯಾರಿಗೆ ನೀವು ಗೌರವ ಕೊಡುತ್ತಿದ್ದೀರಿ, ಯಾರಿಗೆ ಬೆಲೆ ಕೊಡುತ್ತಿದ್ದೀರಿ, ಅವರನ್ನು ಆ ರೀತಿ ಯೋಗ್ಯರನ್ನಾಗಿ ಯಾರು ಮಾಡಿದರು? ತಂದೆ ಮಾಡಿದ್ದಾರೆ. ಅವರು ನಿಮ್ಮನ್ನು ತಂದೆಯಿಂದಲೇ ದೂರ ಮಾಡುತ್ತಿದ್ದಾರೆ ಎಂದರೆ ಹೇಗೆ ಇರುತ್ತೀರಿ? ಆದ್ದರಿಂದ ಪ್ರತಿಯೊಬ್ಬ ಮಕ್ಕಳು ತಮ್ಮ ಬಂಧನವನ್ನು ಮುರಿಯಿರಿ. ಅವರು ಮತ್ತೆ ಏನು ಹೇಳುತ್ತಾರೆ? ನಾವು ನಿಮ್ಮ ಹತ್ತಿರ ಬರಲು ಬಿಡುವುದಿಲ್ಲ ಎಂದು. ಅದಕ್ಕೆ ತಂದೆ ಏನು ಹೇಳುತ್ತಾರೆ? ಯಾರ ಮೇಲೆ ಪ್ರೀತಿ ಇದೆ? ತಂದೆಯ ಮೇಲೆ ಪ್ರೀತಿ ಇದೆನಾ ಅಥವಾ ದೇಹದಾರಿಗಳ ಮೇಲೆ ಪ್ರೀತಿ ಇದೆನಾ? ನಿಮ್ಮ ಪ್ರೀತಿ ತಂದೆಯ ಮೇಲೆ ಇದೆ ಅಲ್ಲವೇ? ತಂದೆಯ ಜೊತೆಗೆ ನಡೆಯಬೇಕು ಅಥವಾ ಆತ್ಮರುಗಳ ಜೊತೆಗೆ ನಡೆಯಬೇಕು? ಯಾರ ಜೊತೆಗೆ ಹೋಗಬೇಕು? ಒಂದು ವೇಳೆ ತಂದೆಯ ಜೊತೆಗೆ ಹೋಗಬೇಕಾದರೆ ಮುಂದಿನ ವರ್ಷದ ಅಷ್ಟೊತ್ತಿಗೆ ತಂದೆಯೊಂದಿಗೆ ಮಿಲನ ಮಾಡುವುದಕ್ಕೆ ರೆಡಿ ಮಾಡಿಕೊಳ್ಳಿರಿ. ತಂದೆಯ ಜೊತೆಗೆ ಹೋಗುವುದಿಲ್ಲ ಎನ್ನುವುದಾದರೆ ದೇಹದಾರಿಗಳ ಜೊತೆಗೆ ಬನ್ನಿರಿ. ಒಳ್ಳೆಯದು. ತಂದೆ ಇನ್ನೂ ಒಂದು ಸಂದೇಶ ಕೊಡುತ್ತಿದ್ದಾರೆ. ಬ್ರಹ್ಮ ತಂದೆಯ ಸಂಘದಲ್ಲಿ ಯಾರೆಲ್ಲ ಮಕ್ಕಳು ಇದ್ದಾರೆ ಅವರು ಇದ್ದೇ ಇದ್ದಾರೆ. ಆದರೆ ಯಾರು ರಾತ್ರಿಯಲ್ಲಿ ಅಲೆದಾಡುತ್ತಿದ್ದಾರೆ, ಅಲೆದಾಡುತ್ತಾ ತಮ್ಮ ತಮ್ಮ ಸ್ಥಾನಗಳನ್ನು ತೆರೆದುಕೊಂಡು ಕುಳಿತುಕೊಂಡಿದ್ದಾರೆ, ಇಂದು ಆ ಎಲ್ಲ ಮಕ್ಕಳಿಗೂ ತಂದೆ ಆಮಂತ್ರಣ ಕೊಡುತ್ತಿದ್ದಾರೆ. ನಿಮ್ಮ ತಂದೆಯೊಂದಿಗೆ ಮಿಲನ ಮಾಡಲು ಬನ್ನಿರಿ. ಆಮೇಲೆ ಬಾಬಾ, ನೀವು ನಮಗೆ ತಿಳಿಸಲೇ ಇಲ್ಲ ಎಂದು ಹೇಳಬೇಡಿರಿ. ಎಲ್ಲರೂ ಬಂದು ಮಿಲನ ಮಾಡಿರಿ. ಇಲ್ಲ ಎಂದರೆ ಮುಂದೆ
ಇಂಥ ದೊಡ್ಡ ಗುಂಪು ಸೇರುತ್ತದೆ, ಆಗ ನಮಗೂ ಒಂದು ಅವಕಾಶ ಕೊಡು ಎಂದು ಕೇಳಿದರೆ ಆಗ ಕೊಡುವುದಿಲ್ಲ. ಈಗ ನಿಮ್ಮ ಸರತಿಯಾಗಿದೆ. ಯಾರು ಅಲೆದಾಡುತ್ತಿದ್ದಾರೆ, ಯಾರು ದೂರ ಹೋಗಿದ್ದಾರೆ, ಯಾರು ತಂದೆಯ ಮಕ್ಕಳು ಆಗಿದ್ದಾರೆ, ಅವರು ನಂತರದಲ್ಲಿ ನಾವೂ ಸಹ ಮುಂದೆ ಬರುತ್ತೇವೆ, ನಮ್ಮನ್ನು ಮುಂದೆ ಕರೆದುಕೋ ಎಂದು ಈ ರೀತಿ ಕೇಳಬಾರದು. ಮೊದಲೇ ತಂದೆ ಮಕ್ಕಳಿಗೆ ಹೇಳುತ್ತಿದ್ದಾರೆ, ಮಕ್ಕಳೇ, ಗುಂಪಿನಲ್ಲಿ ಮಿಲನ ಮಾಡುವುದಾದರೆ ತಿಳಿಸಿರಿ. ಎಲ್ಲರಿಂದ ಪಕ್ಕಾ ಕೇಳುತ್ತಿದ್ದಾರೆ, ಯಾರು ಇಲ್ಲಿಯ ತನಕ ಮಿಲನ ಮಾಡಿಲ್ಲ, ನಾವು ತಂದೆ ಬರುತ್ತಾರೆ ಎಂದು ಒಪ್ಪುವುದಿಲ್ಲ ಎಂದು ಯಾರು ಹೇಳುತ್ತಾರೆ, ಆ ಎಲ್ಲ ಮಕ್ಕಳೊಂದಿಗೂ ತಂದೆ ಮಾತನಾಡುತ್ತಿದ್ದಾರೆ. ಯಾರು ಮಿಲನ ಮಾಡಿದ್ದಾರೆ ಅವರಿಗೂ ಸಹ ಹಾಗೂ ಬರುವಂತಹ ಮಕ್ಕಳಿಗೂ ಅವಕಾಶ ಕೊಡಬೇಕು. ಒಳ್ಳೆಯದು. ಈ ಎಲ್ಲ ಮಕ್ಕಳಿಗೂ ಟೋಲಿ ಕೊಡಿರಿ. ಎಲ್ಲ ಮಕ್ಕಳು ಎಲ್ಲಿ ನೋಡುತ್ತಿದ್ದೀರಿ? ಏನು ಕೇಳುತ್ತಿದ್ದೀರಿ? ಯಾರು ಕುಳಿತಿದ್ದೀರಿ? ವಾ, ನನ್ನ ಬಾಬಾ ಎಂದು ಯಾರು ಹೇಳುತ್ತಿದ್ದಾರೆ? ಬಾಬಾ, ನನ್ನನ್ನೂ ಸಹ ಬೇಗ ನಿನ್ನ ಹತ್ತಿರ ಕರೆಸಿಕೋ ಎಂದು ಹೇಳುತ್ತಿದ್ದಾರೆ. ಆ ಎಲ್ಲ ಮಕ್ಕಳಿಗೂ ಬಾಬಾ ಟೋಲಿಯನ್ನು ತಿನ್ನಿಸುತ್ತಿದ್ದಾರೆ. ಎಲ್ಲರೂ ತಮ್ಮ ತಮ್ಮ ಭಾಗದ ಟೋಲಿಯನ್ನು ತಿನ್ನಿರಿ. ಒಳ್ಳೆಯದು. ಎಲ್ಲ ಮಕ್ಕಳು ಯಾರು ಹೊರಗಡೆ ಕುಳಿತಿದ್ದಾರೆ, ಖುಷಿಯಾಗಿದ್ದೀರಾ? ಇಂದು ಎಲ್ಲ ಮಕ್ಕಳಿಗೂ ಟೋಲಿ ಸಿಕ್ಕಿದೆನಾ? ಎಲ್ಲರೂ ಸೇರಿ ವತನಕ್ಕೆ ಬನ್ನಿರಿ. ಬಾಬಾ ನೀವು ಮಕ್ಕಳಿಗೋಸ್ಕರ ಹೊಸ ಹೊಸ ಅಡುಗೆಗಳನ್ನು ಮಾಡಿ ಇಡುತ್ತಾರೆ ಹಾಗೂ ಎಲ್ಲರಿಗೂ ತನ್ನ ಕೈಗಳಿಂದಲೇ ತಿನ್ನಿಸುತ್ತಾರೆ. ಒಳ್ಳೆಯದು. ಮತ್ತೆ ಸಿಗುತ್ತೇನೆ. ವೈಯಕ್ತಿಕವಾದ ಮಾತುಕತೆ. ಸತ್ಯ ಸತ್ಯ ಗೋಪಿಕೆ. ಇಂದಿನಿಂದ ಏನಾಗಿದ್ದೀರಿ? ಸದಾ ಇದನ್ನು ನೆನಪಿಟ್ಟುಕೊಳ್ಳಬೇಕು. ನಾನು ತಂದೆಗೆ ಸತ್ಯ ಗೋಪಿಕೆ ಮಗುವಾಗಿದ್ದೇನೆ. ತಮ್ಮ ಬಿರುದನ್ನು ಸದಾ ನೆನಪಿಟ್ಟುಕೊಳ್ಳಬೇಕು. ಪ್ರತಿಯೊಬ್ಬರೂ ತಂದೆಗೆ ಅತಿ ಪ್ರೀತಿಯ ಮುದ್ದಿನ ಮಕ್ಕಳಾಗಿದ್ದೀರಿ. ಪ್ರತಿಯೊಬ್ಬರೂ ಪ್ರೀತಿಯ ಗೋಪಿಕೆ ಗೋಪಿಕೆಯರು ಆಗಿದ್ದೀರಿ. ಇಂದು ಯಾವ ಸಭೆಯಾಗಿದೆ? ಎಲ್ಲರೂ ಎಲ್ಲಿ ಕುಳಿತಿದ್ದೀರಿ? ಯಾರಿಗೆ ತಂದೆಯ ಮೇಲೆ ಎಷ್ಟೊಂದು ಪ್ರೀತಿ ಇದೆ, ಆ ಪ್ರತಿಯೊಬ್ಬ ಮಕ್ಕಳು ಏನಾಗಿದ್ದಾರೆ? ಗೋಪಿಕೆಯರು ಆಗಿದ್ದಾರೆ. ಒಳ್ಳೆಯದು. ದೇಶ ವಿದೇಶದ ಎಲ್ಲ ಮಕ್ಕಳಿಗೂ ಬಾಪ್ ದಾದಾರವರ ನೆನಪು ಪ್ರೀತಿಗಳು. ಒಳ್ಳೆಯದು ಮಕ್ಕಳೇ, ಮತ್ತೆ ಸಿಗುತ್ತೇನೆ. ವರದಾನ. ಅದೃಷ್ಟ ನಕ್ಷತ್ರ ಆಗಿರಿ. ತಾವು ಮಕ್ಕಳು ಸ್ವಯಂ ಅನ್ನು ಅದೃಷ್ಟ ನಕ್ಷತ್ರ ಎಂದು ತಿಳಿದುಕೊಂಡಿದ್ದೀರಿ ಏನು? ಅದೃಷ್ಟ ನಕ್ಷತ್ರಗಳು ಯಾವ ಸಂಕಲ್ಪ ಮಾಡುತ್ತಾರೆ ಅದರಲ್ಲಿ ನಿಮಿತ್ತ ಮಾತ್ರ ಪರಿಶ್ರಮ ಪಡುತ್ತಾರೆ. ಆದರೆ ಫಲದ ಪ್ರಾಪ್ತಿಯು ಪರಿಶ್ರಮದ ಲೆಕ್ಕಕ್ಕಿಂತ ಜಾಸ್ತಿ ಇರುತ್ತದೆ. ಅವರು ಪ್ರತಿಯೊಂದು ಸಮಯದಲ್ಲಿಯೂ ಬಾಪ್ ದಾದಾರವರಿಗೆ ಸಾಕಷ್ಟು ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಅದೃಷ್ಟದ ಬೀಗ ತೆರೆಯಿತು ಎಂದು ಹೇಳುತ್ತಾರೆ. ಮಾತಿನಲ್ಲಿ ತಂದೆಯ ಮಹಿಮೆಯನ್ನು ಮನಸ್ಸಿನಿಂದ ಸ್ವತಃವಾಗಿಯೇ ಮಾಡುತ್ತಿರುತ್ತಾರೆ ಹಾಗೂ ಅವರ ಮುಖದಲ್ಲಿ ಖುಷಿಯ ಹೊಳಪು ವಿಶೇಷವಾಗಿ ಕಾಣಿಸುತ್ತದೆ. ಅವರ ಪ್ರತಿಯೊಂದು ಪ್ಲಾನ್ ಸದಾ ತಂದೆಯ ಪ್ರತಿಯೊಂದು ಕಾರ್ಯವನ್ನು ತಮ್ಮ ಜೀವನದ ಮೂಲಕ ಪ್ರತ್ಯಕ್ಷ ಮಾಡುವುದು ಆಗಿರುತ್ತದೆ. ಒಳ್ಳೆಯದು. ಓಂ ನಮಃ ಶಿವಾಯ.